ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಎಂಎಲ್ಸಿ ಬಸನಗೌಡಬ್ಬಾದಲ್ಲಿ ದಿಢೀರ್ ಭೇಟಿ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಲು ಸೂಚನೆ. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಹಂಚಿಕೆ, ಡಿಎಚ್ ಕಂಬಳಿ. ಉನ್ನತ ಗುರಿ ಸಾಧಿಸಲು ಅವಿರತ ಶ್ರಮಿಸಿ, ಎಂ ದೊಡ್ಡ ಬಸವರಾಜ್ ಸಲಹೆ. 371 ಜಾರಿಯಿಂದ ಈಗ ಮನೆ ಬಾಗಿಲಿಗೆ ನೌಕರಿ, ಅಮರೇಗೌಡ ವಕೀಲ್. ಕೆ ಬಸಾಪುರ್ ಸದ್ಭಕ್ತರಿಂದ ತುರ್ವಿಹಾಳ್ ಅಮೋಘ ಮಠಕ್ಕೆ ಅಕ್ಕಿ ತೊಗರಿ ಬೇಳೆ ಸಮರ್ಪಣೆ. ವಾರ್ತೆಗಳ ವಿವರ. ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ದಿಢೀರ್ನೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ಅವರು ಭೇಟಿ ನೀಡಿ ಪ್ರಾಧಿಕಾರದ ಪ್ರಭಾರಿ ಆಯುಕ್ತರಾದ ಪರಶುರಾಮ್ ಅವರೊಂದಿಗೆ ಹಾಗೂ ಕಚೇರಿ ಎಲ್ಲ ಸಿಬ್ಬಂದಿಯೊಂದಿಗೆ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಸಿಂಧನೂರು ನಗರದ ಮಾಸ್ಟರ್ ಪ್ಲಾನ್ ಕಳೆದ 25 ವರ್ಷಗಳಾದರೂ ರಿವೈಸ್ ಆಗಿರುವುದಿಲ್ಲ. ಇದರಿಂದ ನಗರವು ಹೇಗೆ ಅಭಿವೃದ್ಧಿ ಹೊಂದಲು ಸಾಧ್ಯ? ಪ್ರತಿ 10 ವರ್ಷಕ್ಕೊಮ್ಮೆ ಮಾಸ್ಟರ್ ಪ್ಲಾನ್ ರಿವೈಸ್ ಆಗಬೇಕು. ಇದಕ್ಕೆ ಸಂಬಂಧಿಸಿದಂತೆ ನಾನು ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇನೆ ಮತ್ತು ಸಿಂಧನೂರಿನ 7 ರಾಗಿ ಡಿ ಗ್ರಾಮದಲ್ಲಿ ಸುಮಾರು 5,000 ಜನರು ವಾಸಿಸುತ್ತಿದ್ದಾರೆ. ಆದರೆ ಇದು ಪಂಚಾಯತ್ನಲ್ಲಿ ಸೇರಿರುವುದಿಲ್ಲ ಹಾಗೂ ನಗರಸಭೆಯಲ್ಲಿಯೂ ಕೂಡ ಸೇರಿರುವುದಿಲ್ಲ ಎಂದು ಜನರು ನನಗೆ ದೂರು ನೀಡುತ್ತಿದ್ದಾರೆ. ಆದ್ದರಿಂದ ಇದರ ಕುರಿತು ಅತಿ ತುರ್ತಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡಿ. ಸಿಎ ಸೈಟ್ ಹಂಚಿಕೆ ಅರ್ಜಿಗಳ ವಿವರ ಮುಂದಿನ ಸಭೆಯಲ್ಲಿ ಸೇರಿಸಬೇಕು. ಲೇಔಟ್ ಅಭಿವೃದ್ಧಿಯನ್ನು ಪ್ರಾಧಿಕಾರದ ನಿಯಮದ ಪ್ರಕಾರ ನಿರ್ಮಿಸುವುದು, ಸಾರ್ವಜನಿಕರಿಗೆ ಮಾಹಿತಿಯನ್ನು ಸಕಾಲದಲ್ಲಿ ಒದಗಿಸುವುದು, ಸಿಸಿ ಕ್ಯಾಮೆರಾ ಮಾನಿಟರ್ ಡಿಸ್ಪ್ಲೇ ಅಳವಡಿಸುವುದು, ರಿಸೆಪ್ಷನ್ ಕ್ಯಾಬಿನ್ ಇನ್ವಾರ್ಡ್ ಮತ್ತು ಔಟ್ವಾರ್ಡ್ ನಿರ್ಮಿಸುವುದು, ಆರ್ಥಿಕ ಸಂಪನ್ಮೂಲ ನಗರಾಭಿವೃದ್ಧಿ ಉದ್ದೇಶಕ್ಕೆ ಮಾತ್ರ ಬಳಸತಕ್ಕದ್ದು, ಸಿಬ್ಬಂದಿಗಳು ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾದ ಕುರಿತು, ಕಚೇರಿ ನೆಲಹಾಸು ಸಿಂಕ್ ಆಗಿರುವುದನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಯಿತು ಹಾಗೂ ಪಾರದರ್ಶಕತೆಯಿಂದ ಕೆಲಸ ಮಾಡಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಸರ್ಕಾರ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ನೀಡಲು ಆದೇಶ ಮಾಡಿದೆ. ಆದರೆ ಹಲವು ಕಠಿಣ ನಿಯಮಗಳನ್ನು ಹಾಕಿದ ಕಾರಣ ಸುಲಭವಾಗಿ ಬಸ್ ಪಾಸ್ ಸಿಗುವ ಯಾವುದೇ ಲಕ್ಷಣವೂ ಕಾಣುತ್ತಿಲ್ಲ. ಇದರಿಂದ ಪತ್ರಕರ್ತರಿಗೆ ಭಾರೀ ನಿರಾಸೆಯಾಗಿದೆ. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಬಹು ವರ್ಷಗಳ ಬೇಡಿಕೆಯಾಗಿದೆ. ಬಸ್ ಪಾಸ್ ನೀಡುವಂತೆ ಸುಮಾರು ವರ್ಷಗಳಿಂದ ಪತ್ರಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಬಂದಿದ್ದರು. ಬಸ್ ಪಾಸ್ ಕೊಡುವಂತೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದಾಗ ಬಸ್ ಪಾಸ್ ಕೊಡುವ ಬಗ್ಗೆ ಘೋಷಣೆ ಮಾಡಿ ಆದೇಶ ಮಾಡಿದರು. ಇದರಿಂದ ಸಂತೋಷಗೊಂಡ ಪತ್ರಕರ್ತರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸಿದ್ದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಸರ್ಕಾರ ಘೋಷಿಸಿದ ಪ್ರಕಾರ ಕರ್ನಾಟಕ ಒನ್ ಸೇವಾ ಸಿಂಧುಗಳಲ್ಲಿ ಅರ್ಜಿ ಹಾಕಲು ಪತ್ರಕರ್ತರು ಹೋದರೆ ವೆಬ್ಸೈಟ್ನಲ್ಲಿ ಆಪ್ಷನ್ಸ್ ಇಲ್ಲದೆ ಇರುವುದರಿಂದ ಅರ್ಜಿ ತೆಗೆದುಕೊಳ್ಳುತ್ತಿಲ್ಲ. ಇದರಿಂದ ದಿನಾಲು ಪತ್ರಕರ್ತರು ಕಂಪ್ಯೂಟರ್ ಸೆಂಟರ್ಗೆ ಹೋಗುವುದು ಬರುವುದು ಆಗಿದೆ. ಸರ್ಕಾರ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಆದೇಶ ಮಾಡಿದೆ, ಸ್ವಾಗತ. ಆದರೆ ಹಲವು ಕಠಿಣ ನಿಯಮಗಳನ್ನು ಹಾಕಿದ ಕಾರಣ ಯಾವ ಪತ್ರಕರ್ತರಿಗೂ ಬಸ್ ಪಾಸ್ ಸಿಗುವ ಸಾಧ್ಯತೆ ಕಡಿಮೆ. ಸಂಪಾದಕರ ನೇಮಕಾತಿ ಆದೇಶದ ಕಾಪಿ, ತಿಂಗಳ ವೇತನ ರಸೀದಿ, ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಕಠಿಣ ನಿಯಮ ಜಾರಿ ಮಾಡಿದೆ. ಇಲ್ಲಿ ಸಂಪಾದಕರ ನೇಮಕಾತಿ ಆದೇಶ ಪತ್ರ ಸಲ್ಲಿಸಬಹುದು, ಆದರೆ ವೇತನ ಕೊಡುವುದು ದೂರದ ಮಾತು. ವೇತನ ಇಲ್ಲ ಅಂದರೆ ಬ್ಯಾಂಕ್ ಪಾಸ್ಬುಕ್ ಎಲ್ಲಿಂದ ತರಬೇಕು? ಜಿಲ್ಲೆಯಲ್ಲಿ ವಿವಿಧ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವ ಪತ್ರಕರ್ತರಿಗೂ ಸಹ ಪತ್ರಿಕೆಯ ಮಾಲೀಕರಾಗಲಿ ಸಂಪಾದಕರಾಗಲಿ ವೇತನ ಕೊಡುವುದಿಲ್ಲ. ಜಾಹೀರಾತಿನ ಕಮಿಷನ್ನಿನ ಹಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಎಲ್ಲರಿಗೂ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ವೇತನದ ರಸೀದಿ, ಬ್ಯಾಂಕ್ ಪಾಸ್ಬುಕ್ ಎಲ್ಲಿಂದ ತರಬೇಕು? ಈಗ ಹೊರಡಿಸಿರುವ ಕಠಿಣ ನಿಯಮಗಳನ್ನು ವಾಪಸ್ ಪಡೆದು ಸಂಪಾದಕರ ನೇಮಕಾತಿ ಆದೇಶ ಪತ್ರ ಇದ್ದರೆ ಸಾಕು ಎನ್ನುವ ಆದೇಶ ಮಾಡಿದಾಗ ಮಾತ್ರ ಎಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸಿಗಲು ಸಾಧ್ಯ. ಇಲ್ಲದಿದ್ದರೆ ಇದೊಂದು ಸರ್ಕಾರದ ಕಣ್ಣು ಒರೆಸುವ ತಂತ್ರವಾಗಿದೆ. ಪತ್ರಕರ್ತರ ಕನಸು ನನಸು ಮಾಡುವಂತೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷ ಡಿಎಚ್ ಕಂಬಳಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಉನ್ನತ ಗುರಿ ಸಾಧಿಸಲು ಅವಿರತ ಶ್ರಮಿಸಬೇಕು. ಪರಿಶ್ರಮವೇ ವಿದ್ಯಾರ್ಥಿಗಳನ್ನು ಯಶಸ್ವಿನ ಹಾದಿಗೆ ತಲುಪಿಸುತ್ತದೆ. ಈ ನಿಟ್ಟಿನಲ್ಲಿ ಪಾಟೀಲ್ ಶಿಕ್ಷಣ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸನ್ನು ಸಾಧಿಸಲಿ ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಕನಕದಾಸ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂ ದೊಡ್ಡ ಬಸವರಾಜ್ ಹೇಳಿದರು.
ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯ ದ್ವಿತೀಯ PUC ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ RC ಪಾಟೀಲ್ ಅವರು ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಈ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮತ್ತು ಸ್ಪರ್ಧಾತ್ಮಕ ಶಿಕ್ಷಣ ನೀಡುವ ದಿಶೆಯಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡುತ್ತಿರುವುದು ಶ್ಲಾಘನಾರ್ಹ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಸ್ಥೆಯ ಕಾರ್ಯದರ್ಶಿ RC ಪಾಟೀಲ್ ಮಾತನಾಡಿ, ಇಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ನೌಕರಿ ತೆಗೆದುಕೊಳ್ಳುವುದಕ್ಕಿಂತ ನೌಕರಿ ಕೊಡುವವರಾಗಿ ರೂಪುಗೊಳ್ಳಬೇಕೆಂಬುದು ನನ್ನ ಮಹತ್ವಾಕಾಂಕ್ಷೆ. ನೌಕರಿ ಪಡೆದರೆ ಒಂದು ಕುಟುಂಬ ಆರ್ಥಿಕವಾಗಿ ಸಬಲಗೊಳ್ಳಬಹುದು. ಆದರೆ ನೌಕರಿ ಕೊಡುವವರಾದರೆ ಹಲವು ಜನರಿಗೆ ಕೆಲಸ ಒದಗಿಸುವ ಜೊತೆಗೆ ಅವರ ಕುಟುಂಬಗಳಿಗೆ ಆಶ್ರಯದಂತಾಗುತ್ತದೆ. ಈ ನಡುವೆ ಏನೇ ಆದರೂ ಮೊದಲು ಮಾನವನಾಗಿ ಎನ್ನುವ ಪರಿಕಲ್ಪನೆ ಪ್ರಮುಖವಾದದ್ದು. ನಾವು ಯಾವುದೇ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರೂ ಮೊದಲು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ R ಪಂಪಪತಿ ಪಾಟೀಲ್ ಅಲಬನೂರು, ಪೊಲೀಸ್ ಇಲಾಖೆಯ ಆನಂದ್, ಆಡಳಿತಾಧಿಕಾರಿ ಭಾರತಿ ಕೃಷ್ಣ ನೆಕ್ಕಂಟಿ, ಉಪನ್ಯಾಸಕರಾದ ಸುಗುರಯ್ಯ ಸಾಲಿಮಠ್ ಇದ್ದರು. ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳ ಬೇಗ ಮುಂದೆ ಬರಲಿಕ್ಕೆ ಅವಕಾಶಗಳನ್ನು, ಸ್ಥಾನಗಳನ್ನು ಮತ್ತು ಇನ್ನಿತರ ಸೌಲಭ್ಯಗಳನ್ನು ಪಡೆಯಲು ಹಂಬಲಿಸತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ನೋಡ್ತೇವೆ. ಆದರೆ ನಾವು ಆಯ್ಕೆ ಮಾಡಿದಂಥ ಕ್ಷೇತ್ರ ಅದು ನಮಗೆ ಸಂತೃಪ್ತಿಯನ್ನು ನೀಡಬೇಕು, ಜೊತೆಗೆ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಕ್ಷೇತ್ರ ಆಗಿರ್ಬೇಕಂತೇಳಿ ಈ ಒಂದು ಶಿಕ್ಷಣ ಕ್ಷೇತ್ರವನ್ನು ಶಿಕ್ಷಣ ಕ್ಷೇತ್ರದ ಕಾಶಿ ಅಂತ ಹೇಳಿ ಕರಿತಕ್ಕಂಥ ನಮ್ಮ ಸಿಂಧನೂರಿನಲ್ಲಿ ನಿರೀಕ್ಷೆಗೆ ಮೀರಿ ಬಹಳ ಒಂದು ಉನ್ನತ ಮಟ್ಟವಾದಂಥ ಗುಣಮಟ್ಟವಾದಂಥ ಶಿಕ್ಷಣ ಸಂಸ್ಥೆಯನ್ನು ನಿಮ್ಮೆಲ್ಲರ ಸಹಕಾರದಿಂದ, ಈ ಒಂದು ಸಿನ್ನೂರಿನ ಜನತೆಯ ಒಂದು ಸಹಕಾರದಿಂದ ಮಾಡಿಕೊಂಡು ನಡೆಸಿಕೊಂಡು ಬರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳ್ತಾ ಇದ್ದೀನಿ. 10th ಪಾಸ್ ಆಗಿರಿ ಅಂದರೆ PUC 100% ಚೆನ್ನಾಗಿ ಮಾಡ್ತಾರೆ. ನಾನು ಪರ್ಸೆಂಟೇಜ್ ನಿಮಗೆ ಬಿಡ್ತೀನಿ. ನಿಮ್ಮ ಪಾಲಕರು ಯಾವ ಪರ್ಸೆಂಟೇಜ್ಗೆ ಅವ್ರು ಸಮಾಧಾನವಾಗಿರ್ತಾರೋ ಆ ಪರ್ಸೆಂಟೇಜ್ ಗುರಿಯನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು. 65 ಇದ್ದರೆ 65, 75, 85, 95. ಪ್ರತಿ ಸಲನೂ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು PUC ಮತ್ತು ಡಿಗ್ರಿಯಲ್ಲಿ ಭಾಳ ಅದ್ಭುತವಾದ ಸ್ಕೋರನ್ನು ಮಾಡ್ತಾರೆ. ಅದಕ್ಕೆ ನಮ್ಗೆ ಹೆಮ್ಮೆ ಇದೆ. ಕಳೆದ ಸಾಲಿನಲ್ಲಿ 95% ಆಗೋ ಸುಮಾರು 18 ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ನಾವು ನೋಡಿದ್ದೇವೆ. ಅದ್ರ ಜೊತೆಗೆ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಸಹ ಇವತ್ತು ಹೋಗಿ ಓದ್ತಾ ಇರುವಂಥದ್ದನ್ನು ಸಹ ನೋಡ್ತಾ ಇದ್ದೇವೆ. ಅದೇ ರೀತಿ ತಮಗೆ ಮೆಡಿಕಲ್ ಇಂಟ್ರೆಸ್ಟ್ ಇದ್ದರೆ ಮೆಡಿಕಲ್ ಹೋಗಿ, ಇಂಜಿನಿಯರಿಂಗ್ ಹೋಗಿ, ಬಟ್ ನಿಮಗೆ ಇಂಟ್ರೆಸ್ಟ್ ಫೀಲ್ಡ್ಗೆ ಹೋಗಿ. ಇಲ್ಲಾಂದರೆ ಏನಾಗುತ್ತೆ, ಅದು ಇಂಟ್ರೆಸ್ಟ್ ಫೀಲ್ಡಿಗೆ ಹೋದರೆ ಅದು ಅಷ್ಟು ಮಜಾ ಬರಲ್ಲ. ಆದರೆ ಒಂದು ಮಾತ್ರ ನೆನಪಿಟ್ಕೋಬೇಕು, ನೀನು ಡಿಗ್ರಿಗೆ ಫಸ್ಟ್ ಇಯರ್ ನೀನು ಏನು ಅಡ್ಮಿಷನ್ ಮಾಡ್ತೀಯಲ್ಲ ಅವತ್ತೇ ಅಂತ ನಾನು 5 ವರ್ಷ ಆದಮೇಲೆ 3 ವರ್ಷ ಆದಮೇಲೆ ಎಲ್ಲಿರ್ಬೇಕಂತ. ಕನಸು ಕಾಣುವುದು ತಪ್ಪಲ್ಲ, ಕನಸು ಕಂಡು ಬರುವುದು ತಪ್ಪು. ಕನಸು ಕಾಣುತ್ತಲ್ಲ, ನಾನು 3 ಇಯರ್ಸ್ ಆದ್ಮೇಲೆ ಇಲ್ಲಿರ್ತೀನಿ ಸರ್, ನಾನು 5 ಇಯರ್ಸ್ ಆದ್ಮೇಲೆ ಇಲ್ಲಿರ್ತೀನಿ, ಇಟ್ ಇಸ್ ಮೈ ಕಾಂಪಿಟೇಟ್. ಸಣ್ಣ ಸಣ್ಣ ಕನಸುಗಳನ್ನು ಕಾಣುವುದು ಇವತ್ತು ದೊಡ್ಡ ಅಪರಾಧ. ಈಗ ಸಮಯಕ್ಕೆ ಬಹಳ ಮಹತ್ವ ಇದೆ. ಆದ್ದರಿಂದ ಸಮಯವನ್ನು ಯಾರೂ ವ್ಯರ್ಥ ಮಾಡಬೇಡಿ ಎಂದು ಹಿರಿಯ ವಕೀಲರಾದ M ಅಂಬ್ರೇಗೌಡ ಹೇಳಿದರು. ಅವರು ಎಕ್ಸಲೆಂಟ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಹಾಗೂ ಖಾಸಗಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಹಾರ ತುರಾಯಿ, ಸ್ವಾಗತ, ಸನ್ಮಾನಗಳಲ್ಲಿ ವಿನಾಕಾರಣ ಅಮೂಲ್ಯವಾದ ಸಮಯ ಹಾಳು ಮಾಡಿ ಕಾಲಹರಣ ಮಾಡುವ ಬದಲು ನೇರವಾಗಿ ಕಾರ್ಯಕ್ರಮ ಮಾಡುವ ಮೂಲಕ ಸಮಯದ ಉಳಿತಾಯಕ್ಕೆ ಆದ್ಯತೆ ನೀಡಬೇಕು ಎಂದು ಕಾರ್ಯಕ್ರಮ ಆಯೋಜಕರಿಗೆ ಕಿವಿಮಾತು ಹೇಳಿದರು. ದ್ವಿತೀಯ PUC ವಿದ್ಯಾರ್ಥಿಗಳ ಜೀವನದ ಮಹತ್ವದ ಘಟ್ಟ. ಆದ್ದರಿಂದ ಕಷ್ಟಪಟ್ಟು ನಿರಂತರ ಅಭ್ಯಾಸ ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪಡೆಯುವ ಮೂಲಕ ಹೆತ್ತ ತಂದೆ ತಾಯಿ ಹಾಗೂ ವಿದ್ಯೆ ಕಲಿಸಿದ ಶಾಲೆಯ ಗುರುಗಳಿಗೆ ಗೌರವ ತರುವಂತೆ ವಿದ್ಯಾರ್ಥಿಗಳು ನಡೆದುಕೊಳ್ಳಬೇಕು. 371J ಇಂದ ನೌಕರಿಗಳು ಇಂದು ನಮ್ಮ ಬಾಗಿಲಿಗೆ ಬರುತ್ತಿವೆ. ಇಂದು ಎಲ್ಲಕ್ಕಿಂತ ಸಮಯಕ್ಕೆ ಬಹಳ ಬೆಲೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಕಷ್ಟಪಟ್ಟು ಅಭ್ಯಾಸ ಮಾಡುವಂತೆ ಹೇಳಿದರು. ಸರ್ಕಾರಿ ಪದವಿ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ M ಶಿವಯ್ಯ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಮಂಜುನಾಥ್ ಸೋಮಲಾಪುರ್ ವಹಿಸಿದ್ದರು. ಕಾಲೇಜಿನ ಅಧ್ಯಕ್ಷರಾದ M ತಿರುಪತಯ್ಯ, ಕಾರ್ಯದರ್ಶಿ ವೆಂಕಟರಾವ್, ನಿವೃತ್ತ ಪ್ರಾಂಶುಪಾಲ ಪ್ರಹ್ಲಾದ್ ರೆಡ್ಡಿ, ವಿವಿಧ ಕಾಲೇಜುಗಳ ಕಾರ್ಯದರ್ಶಿ ಪ್ರಾಂಶುಪಾಲರಾದ RC ಪಾಟೀಲ್, ಬಸವರಾಜ್ ಬಾದರ್ಲಿ, ಬಸಪ್ಪ,
ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಲ್ಲಪ್ಪ ಸುಕಲ್ಪೇಟೆ, ಜಿಲ್ಲಾ ಕಾರ್ಯದರ್ಶಿ ರವೀಂದ್ರಗೌಡ, ನೌಕರರ ಸಂಘದ ಜಂಟಿ ಕಾರ್ಯದರ್ಶಿ ಚನ್ನಬಸವ, ಪತ್ರಕರ್ತ ಅಮರೇಶ್ ಅಲಬನೂರ್, ಅಯ್ಯಣ್ಣ ಬಡಿಗೇರ್, ತಿಮ್ಮಪ್ಪ ನಾಯಕ್ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಫೆಬ್ರವರಿ 18ರಿಂದ 23ರವರೆಗೆ ತಾಲೂಕಿನ ತುರುಯಾಳ ಪಟ್ಟಣದ ಅಮೋಘ ಸಿದ್ದೇಶ್ವರ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವ ಪ್ರಯುಕ್ತ ಕೆ ಬಸಾಪುರ ಗ್ರಾಮದ ಭಕ್ತರು 20 ಕ್ವಿಂಟಲ್ ಅಕ್ಕಿ, 10 ಕ್ವಿಂಟಲ್ ತೊಗರೆಬೇಳೆಯನ್ನು ಮಠಕ್ಕೆ ಸಮರ್ಪಿಸಿದ್ದಾರೆ. ಮಠದ ಪೂಜ್ಯರಾದ ಮಾದಯ್ಯ ಸ್ವಾಮಿ ಗುರುವಿನವರು ತಾಲೂಕಿನ ಕೆ ಬಸಾಪುರ ಗ್ರಾಮಕ್ಕೆ ತೆರಳಿ ಮಠದಲ್ಲಿ ನಡೆಯುವ ಆಧ್ಯಾತ್ಮಿಕ ಪ್ರವಚನ ಮತ್ತು ಸಾಮೂಹಿಕ ವಿವಾಹ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಇದಕ್ಕೆ ಸ್ಪಂದಿಸಿದ್ದ ಕೆ ಬಸಾಪುರ ಗ್ರಾಮದ ಸದ್ಭಕ್ತರು ಮಾತು ಕೊಟ್ಟಂತೆ ಕಾರ್ಯಕ್ರಮ ಯಶಸ್ವಿಗೆ 20 ಕ್ವಿಂಟಲ್ ಅಕ್ಕಿ, 10 ಕ್ವಿಂಟಲ್ ತೊಗರಿಬೇಳೆ ಮಠಕ್ಕೆ ಸಮರ್ಪಿಸಿದ್ದಾರೆ. ಮಠದ ಮೇಲೆ ಇಟ್ಟ ಗೌರವ ಮತ್ತು ಪ್ರೀತಿಯ ಸದ್ಭಕ್ತರಿಗೆ ಪೂಜ್ಯರಾದ ಮಾದಯ್ಯ ಸ್ವಾಮಿ ಗುರುವಿನ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಚಿತ್ರಸುದ್ದಿ. ಭಾರತೀಯ ಜೀವ ವಿಮಾ ನಿಗಮದ ಏಜೆಂಟ್ ಅಸೋಸಿಯೇಷನ್ ವತಿಯಿಂದ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಿಂಧನೂರು ಘಟಕದ ವತಿಯಿಂದ ದೆಹಲಿಯಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿ ಭಾಗವಹಿಸಿದ ಬಿ ಲಿಂಗಪ್ಪ, ಎಂ ಗೋಪಾಲಕೃಷ್ಣ, ಶಿವಮೂರ್ತಿ ತಿಡಿಗೋಳ್, ಶಿವರಾಜ ಹಟ್ಟಿ, ರಮೇಶ್ ವೀರಾಪುರ್ ಹಾಗೂ ಜಾಲಹಳ್ಳಿಯಿಂದ ಗಿರಿಯಪ್ಪ ಪೂಜಾರ್ ಭಾಗವಹಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ದಿಢೀರ್ ಭೇಟಿ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಲು ಸೂಚನೆ. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಪರಿಚಿಕೆ, ಡಿಎಚ್ ಕಂಬಳಿ. ಉನ್ನತ ಗುರಿ ಸಾಧಿಸಲು ಅವಿರತ ಶ್ರಮಿಸಿ, ಎಂ ದೊಡ್ಡ ಬಸವರಾಜ್ ಸಲಹೆ. 371J ಜಾರಿಯಿಂದ ಈಗ ಮನೆ ಬಾಗಿಲಿಗೆ ನೌಕರಿ, ಅಮರೇಗೌಡ ವಕೀಲ್. ಕೆ ಬಸಾಪುರ ಸದ್ಭಕ್ತರಿಂದ ತುರ್ವಿಹಾಳ್ ಅಮೋಘ ಮಠಕ್ಕೆ ಅಕ್ಕಿ, ತೊಗರಿ ಬೇಳೆ ಸಮರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.